ಬೆಳವಿನ ಹಣ್ಣಿನ ಜ್ಯೂಸು ನಮ್ಮ ಅಜ್ಜಿ ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮ್ಗೆ ಇದ್ರದ್ದು ಬಗ್ಗೆ ಗೊತ್ತಿಲ್ಲ ಅಂದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಆಯಿತಾ. ತುಂಬ ಚೆನ್ನಾಗಿದೆ. ತಂಪು, ದೇಹಕ್ಕೆ ಒಳ್ಳೆ ತಂಪು ಕೊಡುತ್ತೆ. ಸೀಸನಲ್ ಫ್ರೂಟ್ಸ್ನ ಯಾವಾಗಲೂ ತಗೋತಾ ಇರಬೇಕು. ಥ್ಯಾಂಕ್ ಯು. ಇದಕ್ಕೆ ನಾನು ಬೆಳವಿನ ಹಣ್ಣು ತೊಗೊಂಡಿದ್ದೀನಿ. ಮೊದಲು ಬೆಳವಿನ ಹಣ್ಣು ಯಾವಾಗಲೂ ಬ್ರೌನ್ ಕಲರ್ ಇರಬೇಕು ಮೇಲ್ಗಡೆ, ಆವಾಗಾದ್ರೇ ಅದು ಹಣ್ಣಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಗ್ರೀನ್ ಇತ್ತು ಅಂತಂದರೆ ಅದರೊಳಗಡೆ ಕಾಯಿ ಇರುತ್ತೆ, ತುಂಬ ಹುಳಿ ಇರುತ್ತೆ ಅದು. ಹಾಗಾಗಿ ಅದು ನೋಡಿ ತೊಗೊಳ್ಬೇಕಾದ್ರೆ ಬೆಳವಿನ ಹಣ್ಣು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಉಂಡೆ ಎಳೆಲ್ಲ ಇಲ್ದಂಗೆ ಚೂರು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸಿ ಒಳಗೆ ನೀಟಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು, ಆಮೇಲೆ ಅದಕ್ಕೆ ಚೂರು ಬೆಲ್ಲ, ಉಪ್ಪು, ಆಮೇಲೆ ಮೆಣಸು. ಯಾಕೆಂದರೆ ಸ್ವಲ್ಪ ಅದು ಹುಳಿ ಇದು ಸ್ವಭಾವದ್ದಲ್ವಾ, ಅದಕ್ಕೊಂದು ಸ್ವಲ್ಪ ಸಿಹಿ ಬೇಕು, ಉಪ್ಪು ಬೇಕು ಮತ್ತು ಸ್ವಲ್ಪ ಖಾರ. ಹಸಿ ಒಣಮೆಣಸಿನ್ಕಾಯಿ ಕೂಡ ಹಾಕೋಬಹುದು, ಒಣಮೆಣಸಿನ್ಕಾಯಿ ಪುಡಿ ಅಂತಾರಲ್ಲ ಅದನ್ನು ಹಾಕೋಬಹುದು. ಬಟ್ ಮೆಣಸು ಯಾವಾಗಲೂ ಒಳ್ಳೆಯದು ದೇಹಕ್ಕೆ. ಏನಾದರೂ ವಿಷ ಅಂತದಿದ್ದರೆ ತೆಗೆದು ಹಾಕುತ್ತೆ, ಒಡೆದಾಕತ್ತೆ. ಅದ ಕಾರಣ ಯಾವಾಗಲೂ ನಾವು ಮೆಣಸು ಹಾಕ್ಕೊಳ್ಳೋದು ತುಂಬ ಶ್ರೇಯಸ್ಕರ. ಎಲ್ಲನ ಹಾಕ್ಬಿಟ್ಟು ನೀರು ಹಾಕಿ ಮಿಕ್ಸಿಗೆ ಹಾಕಿದ್ದೀನಿ. ಭಾಳ ಈಸಿ. ಆಮೇಲೆ ನಾವು ಆದಷ್ಟು ಲಿಕ್ವಿಡ್ನ ಹೆಚ್ಚು ತೊಗೊಳ್ರಿ. ಸಮ್ಮರಲ್ಲಿ ಹೈಡ್ರೇಟ್ ಆಗಿ ಇರಬೇಕು. ಬರೀ ನೀರು ಕುಡಿಬೇಕಾದ್ರೆ ಕಷ್ಟ ಆಗುತ್ತಲ್ವಾ, ಇಂಥವೇನ ಮಾಡ್ಕೊಂಡಾಗ ಮಾತ್ರ ನಮಗೆ ಸ್ವಲ್ಪ ಹೈಡ್ರೇಟ್ ಆಗಿರುತ್ತೆ, ಖುಷಿ ಇರುತ್ತೆ, ಕುಡಿಲಿಕ್ಕೆ ಈಸಿ ಆಗಿರುತ್ತೆ. ಲಿಕ್ವಿಡ್ ಚೆನ್ನಾಗಿ ತೊಗೊತಿದ್ದೀವಿ ಅನ್ನೋ ಹ್ಯಾಪಿನೆಸ್ ಕೂಡ ಇರುತ್ತೆ. ನಾನು ಡೈಲಿ ಮಾಡ್ಕೊಳ್ತೀನಿ, ಅದ ಕಾರಣ ಮಾಡ್ಕೊಂಡಿದ್ದನ್ನು ಹಾಗೆ ಶೂಟ್ ಮಾಡಿ ಯಾಕೆ ಇಡಬಾರ್ದು ಅಂತ ಹೇಳಿಬಿಟ್ಟು ನಾನು ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಹೆಲ್ದಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಗೊತ್ತಿಲ್ಲದಿದ್ದರೆ. ಥ್ಯಾಂಕ್ ಯು.